ಓಂ ನಮಃ ಶಿವಾಯ. ಆತ್ಮೀಯ ಬಂಧುಗಳೇ, ದೇಶದ ಪುಣ್ಯಕ್ಷೇತ್ರಗಳಲ್ಲಿ ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧ ಹೊಂದಿರುವ ಪುಣ್ಯಕ್ಷೇತ್ರ ನಮ್ಮ ಚಿಕ್ಕಬಳ್ಳಾಪುರದ ನಂದಿ ಕ್ಷೇತ್ರ. ಚಿಕ್ಕಬಳ್ಳಾಪುರದ ಪಂಚಗಿರಿಗಳಲ್ಲಿ ಒಂದಾದ ನಂದಿಗಿರಿ ಬೆಟ್ಟದ ಮೇಲೆ ಯೋಗನಂದೀಶ್ವರ, ನಂದಿಗಿರಿ ಬೆಟ್ಟದ ತಪ್ಪಲಿನಲ್ಲಿ ಭೋಗನಂದೀಶ್ವರ, ಅರುಣಾಚಲೇಶ್ವರ, ಉಮಾಮಹೇಶ್ವರ ನಂದಿ ದೇವಾಲಯದಲ್ಲಿ ನೆಲೆಸಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ. ನಮ್ಮ ನಿಮ್ಮೆಲ್ಲರ ತಿಳಿದಂತೆ ತಮಿಳುನಾಡಿನ ಪ್ರಸಿದ್ಧ ಅರುಣಾಚಲೇಶ್ವರ ದೇವಾಲಯದ ಗಿರಿ ಪ್ರದರ್ಶನ. ಈ ಗಿರಿ ಪ್ರದರ್ಶನಕ್ಕೆ ಪ್ರತಿ ಹುಣ್ಣಿಮೆಯಂದು ಲಕ್ಷಾಂತರ ಜನ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅದರ ಮಾದರಿಯಂತೆ ನಿಮ್ಮ ನೆಚ್ಚಿನ ಜನಪ್ರಿಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರಣ್ಣನವರು ಚಿಕ್ಕಬಳ್ಳಾಪುರದ ನಂದಿ ಕ್ಷೇತ್ರದಲ್ಲಿ ನಂದಿಗಿರಿ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಈ ನಂದಿಗಿರಿ ಪ್ರದರ್ಶನವು ಕಳೆದ 2 ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದೆ. ಈ ನಂದಿಗಿರಿ ಪ್ರದರ್ಶನದಿಂದ ಭಕ್ತಿ, ಧ್ಯಾನ ಮತ್ತು ಆರೋಗ್ಯವನ್ನು ಲಭಿಸಲಿದೆ. ಬರುವ ಶುಕ್ರವಾರ ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮೆ ಇದ್ದು, ಈ ವಿಶೇಷ ಪೂರ್ಣಿಮೆ ದಿನದಂದು ನಂದಿಗಿರಿ ಪ್ರದರ್ಶನ ಚಾಲನೆ ನೀಡಲು ಜಗದ್ಗುರು ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದೊಂದಿಗೆ ಹಾಗೂ ಡಾಕ್ಟರ್ ಕೆ ಸುಧಾಕರ್ ರವರ ಉಪಸ್ಥಿತಿಯಲ್ಲಿ ನಂದಿಗಿರಿ ಪ್ರದರ್ಶನವನ್ನು ಚಾಲನೆ ನೀಡಲಾಗುತ್ತದೆ. ಈ ಒಂದು ನಂದಿಗಿರಿ ಪ್ರದರ್ಶನಕ್ಕೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ತಮಿಳುನಾಡು, ಆಂಧ್ರ ಗಡಿಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಂದಿಗಿರಿ ಪ್ರದರ್ಶನ 14 ಕಿಲೋಮೀಟರ್ ಸುತ್ತಲೂ ಭಕ್ತಾದಿಗಳಿಗಾಗಿ ಕುಡಿಯುವ ನೀರು, ಮಜ್ಜಿಗೆ, ಪ್ರಸಾದ ಹಾಗೂ ತುರ್ತು ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗಿದೆ. ಆದ್ದರಿಂದ ಎಲ್ಲ ಭಕ್ತ ಮಹರ್ಷಿಯರು ಈ ಒಂದು ನಂದಿಗಿರಿ ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ, ಆ ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥಿಸುತ್ತೇನೆ. ಇಂತಿ ವಿ ಮಧುಚಂದ್ರ, TAPMCS ನಿರ್ದೇಶಕರು, ಚಿಕ್ಕಬಳ್ಳಾಪುರ. ನಮಸ್ಕಾರ.